ನಾವು ಈ ವಿಡಿಯೋದಾಗ ಟೈಪ್ಸ್ ಆಫ್ ವೇರಿಯೇಬಲ್ಸ್ನ ಡಿಸ್ಕಸ್ ಮಾಡೋಣ ಅಂತ. ಸೊ ಟೋಟಲ್ 3 ಟೈಪ್ ಆಫ್ ವೇರಿಯೇಬಲ್ಸ್ ಅದಾವ. ಇನ್ಸ್ಟೆನ್ಸ್ ವೇರಿಯೇಬಲ್, ಸ್ಟ್ಯಾಟಿಕ್ ವೇರಿಯೇಬಲ್ಸ್, ಆಮೇಲೆ ಲೋಕಲ್ ವೇರಿಯೇಬಲ್ಸ್. ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತಂದ್ರೆ ಇವನ್ನ ಕ್ಲಾಸ್ ಒಳಗಡೆ ಡಿಫೈನ್ ಮಾಡಿರ್ತೀವಿ, ಆದ್ರೆ ಔಟ್ಸೈಡ್ ದ ಮೆಥಡ್ ಇರ್ತಾವ. ಸೊ ಇನ್ಸ್ಟೆನ್ಸ್ ವೇರಿಯೇಬಲ್ ಆಬ್ಜೆಕ್ಟಿಗೆ ಬಿಲಾಂಗಿಂಗ್ ಇರ್ತಾವ, ಅದಕ್ಕೆ ಇವಕ್ಕೆ ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಹೇಳಿ ಕರೀತಾರ. ಪ್ರತಿಯೊಂದು ಆಬ್ಜೆಕ್ಟ್ಗೂ ಇನ್ಸ್ಟೆನ್ಸ್ ವೇರಿಯೇಬಲ್ದ ಓನ್ ಕಾಪಿ ಇರ್ತೈತಿ. ಇವ JVM ದ ಹೀಪ್ ಮೆಮ್ರಿದಾಗ ಸ್ಟೋರ್ ಆಗ್ತಾವ. ನಾವು ಇನ್ ಕೇಸ್ ಈ ಇನ್ಸ್ಟೆನ್ಸ್ ವೇರಿಯೇಬಲ್ಗ ವ್ಯಾಲ್ಯೂನ ಅಸೈನ್ ಮಾಡ್ಲಿಕ್ಕಂದ್ರೆ ಡಿಫಾಲ್ಟ್ ವ್ಯಾಲ್ಯೂ ಅಸೈನ್ ಆಗಿರ್ತಾವ. ಇನ್ ಕೇಸ್ ಇನ್ಸ್ಟೆನ್ಸ್ ವೇರಿಯೇಬಲ್ ಇಂಟೀಜರ್ ಟೈಪ್ ಇತ್ತಂದ್ರೆ ಡಿಫಾಲ್ಟ್ ವ್ಯಾಲ್ಯೂ 0 ಅಂತೇಳಿ ಅಸೈನ್ ಆಗಿರ್ತೈತಿ. ಇನ್ ಕೇಸ್ ಇನ್ಸ್ಟೆನ್ಸ್ ವೇರಿಯೇಬಲ್ ಬೂಲಿಯನ್ ಟೈಪ್ ಇತ್ತಂದ್ರೆ ಡಿಫಾಲ್ಟ್ ವ್ಯಾಲ್ಯೂ ಫಾಲ್ಸ್ ಅಂತೇಳಿ ಅಸೈನ್ ಆಗಿರ್ತೈತಿ. ಇನ್ ಕೇಸ್ ಇನ್ಸ್ಟೆನ್ಸ್ ವೇರಿಯೇಬಲ್ ಆಫ್ ಟೈಪ್ ಸ್ಟ್ರಿಂಗ್, ಆಬ್ಜೆಕ್ಟ್ ಅಥವಾ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ ಇತ್ತಂದ್ರ ಡಿಫಾಲ್ಟ್ ವ್ಯಾಲ್ಯೂ ನಲ್ ಆಗಿರ್ತೈತಿ. ನಾವ ಇದನ್ನ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಾನು ಇಲ್ಲೇ ಸ್ಟೂಡೆಂಟ್ ಅಂತೇಳಿ ಕ್ಲಾಸ್ ಬರ್ದೀನಿ. ನೇಮ್ ಅಂಡ್ ರೋಲ್ ನಂಬರ್ ಏನದಾವ ಸ್ಟೂಡೆಂಟ್ ಕ್ಲಾಸ್ ಒಳಗಡೆ ಅದಾವ, ಆದ್ರೆ ಇವು ಏನದಾವ ಮೆಥಡ್ ಹೊರಗೆ ಅದಾವ. ಅದಕ್ಕೆ ಇವಕ್ಕೆ ಏನಂತ ಕರೀತಾರ, ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಹೇಳಿ ಕರೀತಾರ. ಈ ಸ್ಟೂಡೆಂಟ್ ಕ್ಲಾಸ್ದಾಗ ನಾನು ರೈಟ್ ಎಕ್ಸಾಮ್ ಅಂತೇಳಿ ಒಂದು ಮೆಥಡ್ ಬರ್ತೀನಿ. ಇಲ್ಲೇನು ಪ್ರಿಂಟ್ ಮಾಡಾಕತ್ತೀನಿ ಅಂತಂದ್ರೆ ಸ್ಟೂಡೆಂಟ್ ವಿತ್ ನೇಮ್, ಆಮೇಲೆ ನೇಮ್ ಪ್ರಿಂಟ್ ಮಾಡಾಕತ್ತೀನಿ. ಅದಾಗಿಂದ ಐಂಡ್ ವಿತ್ ರೋಲ್ ನಂಬರ್ ಅಂತೇಳಿ ಆ ಸ್ಟೂಡೆಂಟ್ ಅದ್ ರೋಲ್ ನಂಬರ್ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ರೈಟಿಂಗ್ ಎಕ್ಸಾಮ್ ಅಂತೇಳಿ ನಾನು ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಫಸ್ಟ್ ಸ್ಟೂಡೆಂಟ್ದಾಗ ನಾನು ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3 ಅಂತೇಳಿ 3 ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀನಿ. ಸೊ ಈ 3 ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಮೆಮ್ರಿದಾಗ ಏನಾಗ್ತೈತಿ ಅಂತಂದ್ರೆ ಈ ರೀತಿ 3 ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗ್ತಾವ. JVM ದ ಹೀಪ್ ಮೆಮ್ರಿದಾಗ ಸ್ಟೂಡೆಂಟ್ 1 ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತೇಳಿ ಕರೆದಾಗ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ಗೆ ಯಾವುದು ವ್ಯಾಲ್ಯೂ ಇಲ್ಲಿ ತನಕ ಕೊಟ್ಟಿಲ್ಲ, ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ಐತಿಲ್ಲ. ಹಂಗ ಸ್ಟೂಡೆಂಟ್ 2 ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ, ಇನ್ಸ್ಟೆನ್ಸ್ ವೇರಿಯೇಬಲ್ ಡಿಫಾಲ್ಟ್ ವ್ಯಾಲ್ಯೂ ಸೆಟ್ ಆಗಿರ್ತೈತಿ. ಸಿಮಿಲರ್ಲಿ ಸ್ಟೂಡೆಂಟ್ 3 ಏನಾಗ್ತೈತಿ, ಡಿಫಾಲ್ಟ್ ವ್ಯಾಲ್ಯೂ ಸೆಟ್ ಆಗ್ತಾವ ಇನ್ಸ್ಟೆನ್ಸ್ ವೇರಿಯೇಬಲ್ದಾಗ. ಸೊ ನಾನು ಅದನ್ನ ಶೋಕೇಸ್ ಮಾಡಾಕ ಸ್ಟೂಡೆಂಟ್ 1 ಮ್ಯಾಗ, ಸ್ಟೂಡೆಂಟ್ 2 ಮ್ಯಾಗ, ಆಮೇಲೆ ಸ್ಟೂಡೆಂಟ್ 3 ಮ್ಯಾಗ ರೈಟ್ ಎಕ್ಸಾಮ್ ಮೆಥಡ್ ಕಾಲ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಇನ್ಸ್ಟೆನ್ಸ್ ವೇರಿಯೇಬಲ್ ನ ಅಸೈನ್ ಮಾಡಾಕತ್ತೀನಿ. ಸ್ಟೂಡೆಂಟ್ 1 ಡಾಟ್ ನೇಮ್ ನ್ಯಾನ್ಸಿ ಅಂತ ಹೇಳಿ, ರೋಲ್ ನಂಬರ್ 1 ಅಂತೇಳಿ. ಸ್ಟೂಡೆಂಟ್ 2 ಡಾಟ್ ನೇಮ್ ಜೇಮ್ಸ್ ಅಂತ ಹೇಳಿ, ರೋಲ್ ನಂಬರ್ 2 ಅಂತ ಹೇಳಿ. ಸ್ಟೂಡೆಂಟ್ 3 ಡಾಟ್ ನೇಮ್ ಗೋಲ್ಡಿ ಅಂತ ಹೇಳಿ, ರೋಲ್ ನಂಬರ್ 3 ಅಂತೇಳಿ. ಸೊ ಅದಾದ್ಮೇಲೆ ನಾನು ಏನ್ ಮಾಡಾಕತ್ತೀನಿ, ಇವೆಲ್ಲ ಇನ್ಸ್ಟೆನ್ಸ್ ವೇರಿಯೇಬಲ್ ಸೆಟ್ ಆಗ್ಯಾವ ಅಂತೇಳಿ ಪ್ರಾಪರ್ ಆಗಿ ತೋರ್ಸಾಕ ಅಗೇನ್ ನಾನು ಈ 3 ಆಬ್ಜೆಕ್ಟ್ ಮ್ಯಾಗ ರೈಟ್ ಎಕ್ಸಾಮ್ ಅಂತೇಳಿ ಕಾಲ್ ಮಾಡಾಕತ್ತೀನಿ. ಸೊ ನಾವು ಯಾವಾಗ ಈ ಆಬ್ಜೆಕ್ಟ್ ಮ್ಯಾಗ ಈ ಆಬ್ಜೆಕ್ಟ್ ಇನ್ಸ್ಟೆನ್ಸ್ ವೇರಿಯೇಬಲ್ ಸೆಟ್ ಮಾಡ್ತೀವಲ್ಲ, ಅವಾಗ ಮೆಮ್ರಿದಾಗ ಏನಾಗ್ತೈತಿ ಅಂತಂದ್ರೆ ಈ ಡಿಫಾಲ್ಟ್ ವ್ಯಾಲ್ಯೂಸ್ ಓವರ್ ರೈಡ್ ಆಗ್ತಾವ. ಇಲ್ಲಿ ನೇಮ್ ಈಕ್ವಲ್ ಟು ನ್ಯಾನ್ಸಿ ಅಂತ ಆಗೈತಿ, ರೋಲ್ ನಂಬರ್ 1 ಅಂತ ಹೇಳಿ ಆಗೈತಿ. ಇಲ್ಲೇ ಜೇಮ್ಸ್ ಆಮೇಲೆ ರೋಲ್ ನಂಬರ್ 2 ಅಂತ ಆಗೈತಿ. ಆಮೇಲೆ ಇಲ್ಲೇ ನೇಮ್ ಈಕ್ವಲ್ ಟು ಗೋಲ್ಡಿ ಅಂತ ಆಗೈತಿ, ರೋಲ್ ನಂಬರ್ 3 ಆಗೈತಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು. ಸೊ 3 ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದಾದ್ಮೇಲೆ ನಾನು ಈ 3 ಆಬ್ಜೆಕ್ಟ್ ಮ್ಯಾಗ ರೈಟ್ ಎಕ್ಸಾಮ್ ಅಂತ ಹೇಳಿ ಕರೆದಾಗ 3 ಆಬ್ಜೆಕ್ಟ್ ದ ನೇಮ್ ನಲ್ ಐತಿ, ರೋಲ್ ನಂಬರ್ 0 ಅಂತ ಹೇಳಿ ಐತಿ. ಯಾವಾಗ ನಾನು ವ್ಯಾಲ್ಯೂ ಸೆಟ್ ಮಾಡ್ತೀನಲ್ಲ ಅವಾಗ ಸ್ಟೂಡೆಂಟ್ 1 ದ ನೇಮ್ ನ್ಯಾನ್ಸಿ ಅಂತೇಳಿ, ಸ್ಟೂಡೆಂಟ್ 2 ದ ನೇಮ್ ಜೇಮ್ಸ್ ಅಂತೇಳಿ, ಸ್ಟೂಡೆಂಟ್ 3 ದ ನೇಮ್ ಗೋಲ್ಡಿ ಅಂತೇಳಿ ಪ್ರಿಂಟ್ ಆಗೈತಿ. ಸೊ ಹಂಗ ರೋಲ್ ನಂಬರು 1, 2, 3 ಅಂತೇಳಿ ಪ್ರಿಂಟ್ ಆಗ್ಯಾವ. ಸೊ ಈ ರೀತಿ ಇವು ಇನ್ಸ್ಟೆನ್ಸ್ ವೇರಿಯೇಬಲ್ ಬಿಲಾಂಗಿಂಗ್ ಟು ದ ಆಬ್ಜೆಕ್ಟ್ಸ್. ಆಮೇಲೆ ಪ್ರತಿಯೊಂದು ಆಬ್ಜೆಕ್ಟ್ಗೂ ಅದರದೇ ಆದಂತ ಕಾಪಿ ಆಫ್ ಇನ್ಸ್ಟೆನ್ಸ್ ವೇರಿಯೇಬಲ್ ಇರ್ತೈತಿ. ನಮ್ದು ನೆಕ್ಸ್ಟ್ ಯಾವ್ದಂದ್ರೆ ಸ್ಟ್ಯಾಟಿಕ್ ವೇರಿಯೇಬಲ್ಸ್. ಸ್ಟ್ಯಾಟಿಕ್ ವೇರಿಯೇಬಲ್ಸ್ ನಾವು ಸ್ಟ್ಯಾಟಿಕ್ ಕೀವರ್ಡ್ ಇಂದ ಡಿಫೈನ್ ಮಾಡ್ತೀವಿ. ಇವು ಇನ್ಸೈಡ್ ಕ್ಲಾಸ್ ಇರ್ತಾವ, ಆಮೇಲೆ ಔಟ್ಸೈಡ್ ಮೆಥಡ್ ಇರ್ತಾವ. ಇವು ಎಲ್ಲಿ ಸ್ಟೋರ್ ಆಗ್ತಾವ ಅಂತಂದ್ರ JVM ದಾಗ ಮೆಥಡ್ ಏರಿಯಾ ಅಂತ ಹೇಳಿ ಒಂದು ಮೆಮರಿ ಸೆಗ್ಮೆಂಟ್ ಇರ್ತೈತಿ, ಅಲ್ಲೇ ಇವ ವೇರಿಯೇಬಲ್ ಸ್ಟೋರ್ ಆಗಿರ್ತಾವ. ಇವು ಸ್ಟ್ಯಾಟಿಕ್ ವೇರಿಯೇಬಲ್ ಏನಿರ್ತಾವಲ್ಲ, ಇದನ್ನ ಈ ವೇರಿಯೇಬಲ್ ಬೇಸಿಕಲಿ ಈ ವೇರಿಯೇಬಲ್ ಎಲ್ಲ ಆಬ್ಜೆಕ್ಟ್ಸ್ ನಡಬರ್ಕ ಶೇರ್ ಆಗಿರ್ತೈತಿ. ಅದಕ್ಕೆ ಇವಕ್ಕ ಕ್ಲಾಸ್ ಲೆವೆಲ್ ವೇರಿಯೇಬಲ್ಸ್ ಅಂತಾನು ಕರೀತಾರ. ಇವ್ನ ಎಕ್ಸೆಸ್ ಮಾಡಬೇಕು ಅಂತಂದ್ರೆ ನಾವು ಕ್ಲಾಸದ ಹೆಸರ ಡಾಟ್ ವೇರಿಯೇಬಲ್ ನೇಮ ಕೊಡ್ತೀವಿ. ನಾವ್ ಇದ್ರದ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ.
ನಾನಿಲ್ಲೇ ಏನ್ ಬರ್ದೀನಿ ಅಂತಂದ್ರೆ ಎಂಪ್ಲಾಯ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಸೊ ನೇಮ್ ಐ ಡಿ ಇನ್ಸೈಡ್ ಎಂಪ್ಲಾಯ್ ಕ್ಲಾಸ್ ದಾಗ ಅದಾವ, ಔಟ್ಸೈಡ್ ಮೆಥಡ್ ಅದಾವ, ಅವು ಅದಕ್ಕಿವ ಇನ್ಸ್ಟೆನ್ಸ್ ವೇರಿಯೇಬಲ್. ಸೊ ಇಲ್ಲಿ ಕಂಪ್ನಿ ನೇಮನು ಏನೈತಿ ಇನ್ಸೈಡ್ ಕ್ಲಾಸ್ ಐತಿ, ಔಟ್ಸೈಡ್ ಮೆಥಡ್ ಐತಿ. ಆದ್ರೆ ಇಲ್ಲಿ ನಾ ಏನ್ ಮಾಡೀನಿ ಸ್ಟ್ಯಾಟಿಕ್ ಅಂತೇಳಿ ಕೀವರ್ಡ್ ಯೂಸ್ ಮಾಡೀನಿ, ಅದಕ್ಕಿದ ಸ್ಟ್ಯಾಟಿಕ್ ವೇರಿಯೇಬಲ್. ನಾನು ಡಿಸ್ಪ್ಲೇ ಕಂಪ್ನಿ ನೇಮ್ದಾಗ ಏನ್ ಮಾಡಾಕತ್ತೀನಿ, ಎಂಪ್ಲಾಯ್ ವಿತ್ ನೇಮ್ ಅಂದ್ರ ಎಂಪ್ಲಾಯ್ ಹೆಸರು ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಈಸ್ ವರ್ಕಿಂಗ್ ಇನ್ ಅ ಕಂಪ್ನಿ ಅಂತೇಳಿ ಕಂಪ್ನಿ ನೇಮ್ನ ನಾನು ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಇನ್ನೊಂದು ಮೆಥಡ್ ಐತಿ ನಂದಿಲ್ಲೇ ಡೆವಲಪ್ ಆ್ಯಪ್ ಅಂತೇಳಿ, ಇದ್ರೊಳಗ ಎಂಪ್ಲಾಯ್ ವಿತ್ ನೇಮ್ ಪ್ರಿಂಟ್ ಮಾಡಾಕತ್ತೀನಿ. ಅಂಡ್ ವಿತ್ ಐ ಡಿ ಅಂತೇಳಿ ಐ ಡಿ ಪ್ರಿಂಟ್ ಮಾಡಾಕ್ತೀನಿ. ಅದಾದ್ಮೇಲೆ ಡೆವಲಪಿಂಗ್ ಆ್ಯಪ್ ಅಂತೇಳಿ ಮಾಡಾಕತ್ತೀನಿ. ಸೊ ಇಲ್ಲಿ ಟೆಸ್ಟ್ ಎಂಪ್ಲಾಯ್ದಾಗ ನಾ ಏನ್ ಮಾಡಾಕತ್ತೀನಿ, EMP1 EMP2 EMP3 ಅಂತೇಳಿ 3 ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ನ ಸೆಟ್ ಮಾಡಾಕತ್ತೀನಿ. EMP1 ಡಾಟ್ ನೇಮ್ ಕಿರಣ್, EMP1 ಡಾಟ್ ಐ ಡಿ 1. ಸೊ EMP ಡಾಟ್ ನೇಮ್ ಕಿಶನ್, ಐ ಡಿ 2. EMP3 ಡಾಟ್ ನೇಮ್ ಕಿಶೋರ್, EMP3 ಡಾಟ್ ಐ ಡಿ 3 ಅಂತೇಳಿ ನಾನು ಈ 3 ಎಂಪ್ಲಾಯೀಸ್ ಇನ್ಸ್ಟೆನ್ಸ್ ವೇರಿಯೇಬಲ್ನ ಸೆಟ್ ಮಾಡೀನಿ. ಅದಾದ್ಮೇಲೆ ನಾನು ಏನ್ ಮಾಡೀನಿ ಅಂತಂದ್ರೆ ಇಲ್ಲೇ ಎಂಪ್ಲಾಯ್ದಾಗ ಕಂಪ್ನಿ ನೇಮ್ XYZ ಅಂತೇಳಿ ಸೆಟ್ ಮಾಡೀನಿ. ಸೊ ನಾನು ಇಂಡಿವಿಜುವಲ್ ಆಬ್ಜೆಕ್ಟ್ದಾಗ ನಾನು ಕಂಪ್ನಿ ನೇಮ್ನ ಇಲ್ಲಿ ಸೆಟ್ ಮಾಡಾಕತ್ತಿಲ್ಲ. ಸೊ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಫಾರ್ ಎಂಪ್ಲಾಯ್ 1 ಎಂಪ್ಲಾಯ್ 2 ಎಂಪ್ಲಾಯ್ 3 ಅಂತೇಳಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇವು 3 ಆಬ್ಜೆಕ್ಟ್ ನ ಏನ್ ಕ್ರಿಯೇಟ್ ಮಾಡೀನಲ್ಲ, ಇವು 3 ಆಬ್ಜೆಕ್ಟ್ ಈ ಸ್ಟ್ಯಾಟಿಕ್ ವೇರಿಯೇಬಲ್ ನ ಶೇರ್ ಮಾಡ್ತಾವ. ಸೊ ಅದಕ್ಕೆ ಏನಂತೇಳಿ ಪ್ರಿಂಟ್ ಹಾಕೈತಿ, ಎಂಪ್ಲಾಯ್ ವಿತ್ ನೇಮ್ ಕಿರಣ್ ಈಸ್ ವರ್ಕಿಂಗ್ ಇನ್ ಅ ಕಂಪ್ನಿ XYZ ಅಂತ ಹೇಳಿ ಬರ್ತೈತಿ. ಸಿಮಿಲರ್ಲಿ ಕಿಶನ್ ವರ್ಕಿಂಗ್ ಇನ್ ಅ ಕಂಪ್ನಿ XYZ ಅಂತ ಹೇಳಿ ಬರ್ತೈತಿ. ಹಂಗ ಕಿಶೋರ ಈಸ್ ವರ್ಕಿಂಗ್ ಇನ್ ಅ ಕಂಪ್ನಿ XYZ ಅಂತ ಹೇಳಿ ಪ್ರಿಂಟ್ ಹಾಕೈತಿ. ಸೊ ಅದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ನೆಕ್ಸ್ಟ್ ನಾನು ಈ ಸ್ಟ್ಯಾಟಿಕ್ ವೇರಿಯೇಬಲ್ ನ ಎಕ್ಸೆಸ್ ಮಾಡ್ಬೇಕಂದ್ರೆ ಎಂಪ್ಲಾಯ್ ಅನ್ನೋದು ಕ್ಲಾಸ್ ಡಾಟ್ ಕಂಪ್ನಿ ನೇಮ್ನ EBC ಅಂತ ಹೇಳಿ ಚೇಂಜ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾ ಚೇಂಜ್ ಮಾಡಿದ್ಮೇಲೆ ಇವು ಎಲ್ಲಾನು ಬೇಸಿಕಲಿ ಇವು ಎಲ್ಲ ಆಬ್ಜೆಕ್ಟ್ನು ಇಂಪ್ಯಾಕ್ಟ್ ಆಗ್ತಾವ. ಸೊ ಎಲ್ಲ ಆಬ್ಜೆಕ್ಟ್ದಾಗೂ ಏನಂತೇಳಿ ಹಾಕೈತಿ, ನೇಮ್ ABC ಅಂತೇಳಿ ಹಾಕೈತಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಕೈತಿ ಅಂತೇಳಿ. ಸೊ ಇನಿಷಿಯಲ್ ವ್ಯಾಲ್ಯೂ ಆಫ್ ಅ ಕಂಪ್ನಿ ಫಾರ್ ಎಂಪ್ಲಾಯ್ 1 ಎಂಪ್ಲಾಯ್ 2 ಎಂಪ್ಲಾಯ್ 3. ಸೊ ಕಿರಣ್ ಈಸ್ ವರ್ಕಿಂಗ್ ಇನ್ XYZ, ಕಿಶನ್ ಈಸ್ ವರ್ಕಿಂಗ್ ಇನ್ XYZ, ಕಿಶೋರ್ ಈಸ್ ವರ್ಕಿಂಗ್ ಇನ್ XYZ. ನಾನು ಏನ್ ಮಾಡಿದೆ, ಕಂಪ್ನಿ ನೇಮ್ನ ABC ಅಂತೇಳಿ ಚೇಂಜ್ ಮಾಡಿದೆ. EBC ಅಂತ ಚೇಂಜ್ ಮಾಡಿದ್ಮೇಲೆ 3 ಆಬ್ಜೆಕ್ಟ್ ಇಂಪ್ಯಾಕ್ಟ್ ಆಗ್ಯಾವ. 3 ಆಬ್ಜೆಕ್ಟ್ ಏನ್ ಮಾಡಾಕತ್ತಾವ ಈಗ, ಸ್ಟಾರ್ಟ್ ವರ್ಕಿಂಗ್ ಇನ್ ABC ಅಂತ ಹೇಳಿ ಬಂದೈತಿ. ಸೊ ಈ ರೀತಿ ಏನಾಕೈತಿ ಅಂತಂದ್ರೆ ಇದು ಸ್ಟ್ಯಾಟಿಕ್ ವೇರಿಯೇಬಲ್ ಎಲ್ಲ ಆಬ್ಜೆಕ್ಟ್ಸ್ ನಡ್ಬರ್ಕು ಶೇರ್ ಆಗಿರ್ತೈತಿ. ಸೊ ಇದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತಂದ್ರ ಇವರೆಲ್ಲ ಎಂಪ್ಲಾಯೀಸ್ ಒಂದ್ ಕಂಪ್ನಿದಾಗ XYZ ಅನ್ನುವಂತ ಕಂಪ್ನಿದಾಗ ವರ್ಕ್ ಮಾಡಾಕ್ತಾರ. ಈ ಕಂಪ್ನಿನ ABC ಅನ್ನುವಂತ ಕಂಪ್ನಿ ಏನಾಗೈತಿ ಅಕ್ವೈರ್ ಆಗೈತಿ. ಅವಾಗ ನಾವು ಕಂಪ್ನಿ ಹೆಸರು ಚೇಂಜ್ ಮಾಡ್ಬೇಕಲ್ಲ. ಈಗ ನಾ ಹೆಸರು ಚೇಂಜ್ ಮಾಡಿದ ಸೊ ದ್ಯಾಟ್ ಇವರೆಲ್ಲ ಎಂಪ್ಲಾಯಿ ನಾವು ವರ್ಕಿಂಗ್ ಆನ್ ಹೊಸ ಕಂಪ್ನಿ ಅಂತಂದ್ರೆ ABC ದಾಗ ವರ್ಕ್ ಮಾಡಾಕತ್ತಾರ ಅಂತ ಹೇಳಿ. ಸೊ ಈ ರೀತಿ ಅಂತಂದ್ರೆ ಅಂದ್ರ ಟೋಟಲ್ ಕಂಪ್ನಿ ವೈಡ್ ಡಾಟಾ ಏನಾರೆ ಒಂದ್ ಕಡೆ ನಾವು ಅಪ್ಡೇಟ್ ಮಾಡಿದ್ರೆ ಸಾಕ, ಅದನ್ನ ಎಲ್ಲಾ ಆಬ್ಜೆಕ್ಟ್ಸ್ ಓಲ್ಡ್ ಗುಡ್ ಮಾಡ್ಬೇಕ ಅನ್ನೋಂಥ ಯೂಸ್ ಕೇಸಸ್ ಎಲ್ಲೆಲ್ಲಿ ಇರ್ತಾವಲ್ಲ, ಅವಾಗ ನಾವು ಸ್ಟ್ಯಾಟಿಕ್ ವೇರಿಯೇಬಲ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೋಕಲ್ ವೇರಿಯೇಬಲ್ಸ್ ಅಂತಂದ್ರ ಈ ವೇರಿಯೇಬಲ್ ನ ನಾವ ವಿದಿನ್ ಅ ಮೆಥಡ್ ಇಲ್ಲ ಅಂತಂದ್ರೆ ವಿದಿನ್ ಅ ಕನ್ಸ್ಟ್ರಕ್ಟರ್ ಇಲ್ಲ ಬ್ಲಾಕ್ ದಾಗ ಇಲ್ಲ ಲೂಪ್ ದಾಗ ಡಿಫೈನ್ ಮಾಡಿರ್ತೀವಿ. ಸೊ ಈ ಲೋಕಲ್ ವೇರಿಯೇಬಲ್ಸ್ ಸ್ಕೋಪ್ ಏನತ್ತಂದ್ರ ಲಿಮಿಟೆಡ್ ಟು ದ್ಯಾಟ್ ಮೆಥಡ್ ಆರ್ ಬ್ಲಾಕ್ ಇರ್ತೈತಿ. ಇವು ಲೋಕಲ್ ವೇರಿಯೇಬಲ್ಸ್ ಸ್ಟ್ಯಾಕ್ ಮೆಮರಿದಾಗ ಸ್ಟೋರ್ ಆಗ್ತಾವ. ಈ ಲೋಕಲ್ ವೇರಿಯೇಬಲ್ಸ್ಗೆ ಯಾವ್ದು ಡಿಫಾಲ್ಟ್ ವ್ಯಾಲ್ಯೂ ಇರಂಗಿಲ್ಲ, ನಾವ ವ್ಯಾಲ್ಯೂನ ಅಸೈನ್ ಮಾಡ್ಬೇಕಾಗ್ತೈತಿ. ಆಮೇಲೆ ಈ ಲೋಕಲ್ ವೇರಿಯೇಬಲ್ಸ್ಗೆ ನಾವ ಎಕ್ಸೆಸ್ ಮಾಡಿಫೈರ್ಸ್ ಪಬ್ಲಿಕ್ ಪ್ರೈವೇಟ್ ಪ್ರೊಟೆಕ್ಟೆಡ್ ಮೆನ್ಷನ್ ಮಾಡಕ್ ಬರಂಗಿಲ್ಲ. ನಾವು ಎಕ್ಸೆಸ್ ಮಾಡಿಫೈರ್ಸ್ ಅಂದ್ರೆ ಏನಂತ ಹೇಳಿ ಮುಂದಿನ ಕ್ಲಾಸ್ದಾಗ ಡಿಟೇಲ್ ಆಗಿ ನೋಡೋಣ ಅಂತ. ಆಮೇಲೆ ನಾವ್ ಇವನ್ನ ಫೈನಲ್ ಅಂತೇಳಿ ನಾವು ಇವನ್ನ ಡಿಫೈನ್ ಮಾಡ್ಕೋಬಹುದು. ಫೈನಲ್ ಕೀವರ್ಡ್ ನಾವು ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಆದ್ರೆ ಈ ಸದ್ಯಕ್ಕೆ ಫೈನಲ್ ಅಂತ ಹೇಳಿ ನಾವು ವೇರಿಯೇಬಲ್ ನ ಡಿಫೈನ್ ಮಾಡಿದ್ರೆ ಅದು ಕಾನ್ಸ್ಟೆಂಟ್ ಆಕೈತಿ. ಅಂದ್ರೆ ಒಂದ್ಸಲ ನಾವು ವ್ಯಾಲ್ಯೂನ ಅಸೈನ್ ಮಾಡಿದ್ವಿ ಅಂದ್ರೆ ಇನ್ನೊಂದ್ಸಲ ಅದನ್ನ ವ್ಯಾಲ್ಯೂನ ಅಸೈನ್ ಮಾಡಕ್ ಬಿಡಂಗಿಲ್ಲ, ಅದಕ್ಕೆ ಫೈನಲ್ ಅಂತೇಳಿ ಯೂಸ್ ಮಾಡ್ತೀವಿ. ಲೋಕಲ್ ವೇರಿಯೇಬಲ್ ನ ನಾವು ಫೈನಲ್ ಅಂತ ಹೇಳಿ ಡಿಫೈನ್ ಮಾಡ್ಕೋಬಹುದು. ಸೊ ಇದ್ರದ್ದು ಎಕ್ಸಾಂಪಲ್ ನೋಡೋಣ ನಾವು ಲೋಕಲ್ ವೇರಿಯೇಬಲ್ಸ್. ನಂದ ಫಸ್ಟ್ ಎಕ್ಸಾಂಪಲ್ ನಾನು ಏನ್ ಮಾಡೀನಿ, ಇಲ್ಲಿ ಲೋಕಲ್ ವೇರಿಯೇಬಲ್ಸ್ ನ
ಲೂಪ್ದಾಗ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅಂತ. ಸೊ ಇಲ್ಲಿ ನಾನು ಲೂಪ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ತಗೊಂಡಿನಿ. ಇದ್ರೊಳಗೆ ಏನೈತಿ ಇಂಟ್ I ಈಕ್ವಲ್ ಟು 1 ಇದೇನೈತಿಲ್ಲ ಲೂಪ್ ಕಂಟ್ರೋಲ್ ವೇರಿಯೇಬಲ್, ಇದೇನ ಲೋಕಲ್ ವೇರಿಯೇಬಲ್. ಸೊ ಈ I ನ ನಾನು ವಿದಿನ್ ದಿಸ್ ಲೂಪ್ ಅಥವಾ ಇದನ್ನ ವಿದಿನ್ ದಿಸ್ ಬ್ಲಾಕ್ ಅಷ್ಟು ನಾನು ಎಕ್ಸೆಸ್ ಮಾಡ್ಬೋದು. ಸೊ ಇದನ್ನ I ಎಲ್ಲರೇ ನಾನು ಇದು ಬ್ಲಾಕ್ ಆಗಿಂದ ನಾನು ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗ ಕಂಪೈಲರ್ ಎರರ್ ಬರ್ತೈತಿ. ಏನಂತೇಳಿ ಎರರ್ ಬರ್ತೈತಿ, I cannot be resolved to a variable ಅಂತ ಹೇಳಿ ಬರಾಕ್ತೈತಿ. ಸೊ ಇದನ್ನ ನಾನು I ನ ವಿದಿನ್ ದಿಸ್ ಲೂಪ್ ಅಷ್ಟೇ ಎಕ್ಸೆಸ್ ಮಾಡಕ್ ಬರ್ತೈತಿ. ಇಲ್ಲಿ ನಾ I ಎಲ್ಲಿ ಡಿಫೈನ್ ಮಾಡಾಕತ್ತೀನಿ, ವಿದಿನ್ ಲೂಪ್ ಡಿಫೈನ್ ಮಾಡಾಕ್ತೀನಿ, ಅದಕ್ಕಿದ ಲೋಕಲ್ ವೇರಿಯೇಬಲ್. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು. ವ್ಯಾಲ್ಯೂ ಆಫ್ I 1 2 3 ಅಂತ ಬಂದೈತಿ. ನೆಕ್ಸ್ಟ್ ಲೋಕಲ್ ವೇರಿಯೇಬಲ್ ಡಿಫೈನ್ಡ್ ಇನ್ ಅ ಮೆಥಡ್. ನಾ ಇಲ್ಲೇ ಡಿಸ್ಪ್ಲೇ ಅಂತ ಹೇಳಿ ಒಂದು ಮೆಥಡ್ ಬರ್ತೀನಿ. ಇದರೊಳಗಡೆ ನಾನು ಇಂಟ್ ನಮ್ ಈಕ್ವಲ್ ಟು 10 ಅಂತ ಹೇಳಿ ಬರ್ತೀನಿ. ನಂಬರ್ ಅಂತ ಹೇಳಿ ನಾನು ಈ ವ್ಯಾಲ್ಯೂನ 10 ಅಂತ ಹೇಳಿ ಬೇಸಿಕಲಿ ಪ್ರಿಂಟ್ ಆಗುತ್ತೆ. ಸೊ ಈಗ ಇದು ಲೋಕಲ್ ವೇರಿಯೇಬಲ್ ನಾನು ಈ ಮೆಥಡ್ದಾಗ ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗ ಎರರ್ ಬರ್ತೈತಿ. ಇಲ್ಲಿ ನಮ್ ಪ್ಲಸ್ ಪ್ಲಸ್ ಮಾಡಕ್ ಟ್ರೈ ಮಾಡಿದೆ. ಸೊ ಏನ್ ಬಂತ, ನಮಗೆ ಎರರ್ ಬಂತು. ಯಾಕಂದ್ರೆ ಈ ಮೆಥಡ್ದಾಗ ಇಟ್ ಈಸ್ ನಾಟ್ ಅವೇರ್, ಇದನ್ನ ಎಕ್ಸೆಸ್ ಮಾಡಕ ಬಿಡಂಗಿಲ್ಲ ಅದನ್ನ. ಸೊ ನಮ್ ಕೆನಾಟ್ ಬಿ ರಿಸಾಲ್ವ್ ಟು ಎ ವೇರಿಯೇಬಲ್ ಅಂತ ಹೇಳಿ ಬಂತ. ಸೊ ಇಲ್ಲಿ ನಾನು ನಮ್ ಅನ್ನುವಂಥ ವೇರಿಯೇಬಲ್ ನ ಡಿಸ್ಪ್ಲೇ ಅನ್ನುವಂಥ ಮೆಥಡ್ದಾಗ ಡಿಫೈನ್ ಮಾಡಾಕತ್ತೀನಿ. ಇದ್ರ ಸ್ಕೋಪ್ ಈ ಮೆಥಡ್ ಒಳಗ ಅಷ್ಟ. ಅದಕ್ಕೆ ಇದಕ್ಕೆ ಏನಂತ ಕರೀತಾರ ಅಂದ್ರ ಲೋಕಲ್ ವೇರಿಯೇಬಲ್ ಅಂತ ಹೇಳಿ ಕರೀತಾರ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ನಾವು. ನಂಬರ್ 10 ಅಂತ ಹೇಳಿ ಬಂತ. ನಾವು ಥರ್ಡ್ ಎಕ್ಸಾಂಪಲ್ದಾಗ ಏನ್ ಮಾಡಾಕತ್ತೀವಿ ಅಂದ್ರ ಲೋಕಲ್ ವೇರಿಯೇಬಲ್ ನ ಅಸೈನ್ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಆಕೈತಿ, ಇನಿಷಿಯಲೈಸ್ ಮಾಡ್ಲಿಕ್ಕೆ ಅಂದ್ರೆ ಏನ್ ಪ್ರಾಬ್ಲಮ್ ಆಕೈತಿ ಅಂತ ಹೇಳಿ ನೋಡೋಣ. ನಾನು ಇಲ್ಲೇ ಲೋಕಲ್ ವೇರಿಯೇಬಲ್ I ಅಂತ ಹೇಳಿ ಡಿಫೈನ್ ಮಾಡೀನಿ. ನಾ ಇದನ್ನ ವೇರಿಯೇಬಲ್ ನ ಇಲ್ಲೇ ಬೇಸಿಕಲಿ ಇನಿಷಿಯಲೈಸ್ ಮಾಡಿಲ್ಲ. ಅವಾಗ ಏನಾಗ್ತೈತಿ, ನನಗೆ ಕಂಪೈಲ್ ಟೈಮ್ ಎರರ್ ಬರಾಕ್ತೈತಿ. ಸೊ ಇಲ್ಲಿ ಏನಾಗ್ತೈತದ ಇನಿಷಿಯಲೈಸ್ ವೇರಿಯೇಬಲ್ ಅಂತೇಳಿ ಎರರ್ ಬರಾಕ್ತೈತಿ. ಸೊ ಇದನ್ನ ಇನಿಷಿಯಲೈಸ್ ಮಾಡಿದ ತಕ್ಷಣ ಈ ಎರರ್ ಹೋಗ್ತೈತಿ. ಸೊ ಇಷ್ಟ ವೇರಿಯೇಬಲ್ಸ್ ಬಗ್ಗೆ. ನಾವ ನೆಕ್ಸ್ಟ್ ವಿಡಿಯೋದಾಗ ಎಕ್ಸೆಸ್ ಮಾಡಿಫೈಯರ್ಸ್ ಅಂದ್ರೆ ಏನ, ಅಂದ್ರೆ ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಕತ್ತಿದೀವಿ ಅಂತ ಅನಿಸ್ತಂದ್ರ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.